ನಮ್ಮ ಮಗ ಇದ್ದಾಗಲೇ ಹೇಳೋಣ, ನೀವಿಬ್ರು ಎಲ್ಲೋ ಆಚೆನೆ ಹೋಗ್ಬೇಡಿ ಅಂತ. ಯಾಕೋ ಅಂದ್ರೆ ನಿಮ್ಗೆ ಈ ವರ್ಲ್ಡಲ್ಲಿ ಬದುಕಕ್ಕೆ ಆಗಲ್ಲ. ಇವಾಗ ಹೆಂಗಿದೆ ಅನ್ನೋದು ಐಡಿಯಾನೇ ಇಲ್ಲ ನಿಮ್ಗೆ. ನಂಗೆ ಈಗಲೂ ಇವ್ರನ್ನೊಬ್ಬರನ್ನೇ ಕಳ್ಸಕ್ಕೆ ಆಕ್ಚುಲಾಗಿ ಭಯ. ಕರೆಕ್ಟ್ ಜನ ಅಷ್ಟು ಇದ್ದಾರೆ. ಇವರ ಮುಗ್ಧತೆಗೆ ಇವತ್ತು ಈ ಪ್ರಪಂಚ ಇಲ್ಲಮ್ಮ. ಇಲ್ಲ ಅಂದ್ರೆ ಆಮೇಲೆ ಇನ್ನೂ ಹಿಂದೆ ಬಂದ್ರೆ ಹಾಯಬೇಡಿ, ಮುಂದೆ ಬಂದ್ರೆ ಒದೆಯಬೇಡಿ, ಪುಣ್ಯ ಕುಟಿಗಳ ತರ. ಅದೇ ನಮ್ಮನ್ನ ಜ್ಞಾಪಿಸ್ಕೊಂಡು ಅವ್ರ ನಮ್ಮ ಮಗನ್ ಜ್ಞಾಪಿಸ್ಕೊಂಡು ಕೇಳಿದ್ರಲ್ಲ, ಅದಕ್ಕಿಂತ ಖುಷಿ ಇನ್ನೇನಾಗ್ಬೇಕು. ಎಲ್ಲ ಜನಗಳಮ್ಮ ನಿಮ್ಮ ಮಗನ್ನ ಅದೇ ಇನ್ನು ಜ್ಞಾಪಕ ಇಟ್ಕೊಂಡು ಅದೇ ಒಂದ್ ದೊಡ್ಡ ಖುಷಿ. ನೂರೊಂದು ನೆನಪು. ಎಸ್ ಗೋಪಿ ಸರ್, ಆಗಲೇ ಒಂದು ಫೋಟೋ ತೋರಿಸ್ತೀನಿ, ನಾನು ಮತ್ತೆ ಜನಕ್ಕೆ ತೋರಿಸ್ತೀನಿ. ರಜನಿಕಾಂತ್ ಸರ್ನವ್ರನ್ನ ನೀವು ಭೇಟಿ ಮಾಡಿದ್ಗಳಿಗೆ ಸೈಕಲ್ ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ರಂತೆ ನೀವು ರಜನಿ ಸರ್ನ? ಸ್ಕೂಟ್ರಲ್ಲ. ಓಕೆ. ಕಿಲಾಡಿ ಕಿಟ್ಟಲ್ಲಿ ಮೈಸೂರಲ್ಲಿ ಕಾವೇರಿ ಲಾಡ್ಜಲ್ಲಿ ಇದ್ದಿದ್ದು. ಬೆಳಗ್ಗೆ ಶೂಟಿಂಗ್. ನಾನು ಮೈಸೂರಮ್ಮ, ನಂದು ಒಂಟಿಕೊಪ್ಪ ಕೊಡವಾರಲ್ಲಿ. ಸೊ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗೋದು ಬೆಳಗ್ಗೆ ಶೂಟಿಂಗಿಗೆ, ಸಂಜೆ ಕರ್ಕೊಂಬರೋವೆ. ಹಿಂಗೆ ಅವರು ಸ್ಕೂಟ್ರ್ ಓಡಿಸೋರು, ಎಲ್ಲ ಮಾಡೋರು. ಆಮೇಲೆ ಡೈಲಿ ಒಟ್ಟಿಗೆ ಇರೋದು ಒಂದು 6 ತಿಂಗಳು. ಅದಾದಮೇಲೆ ಶೂಟಿಂಗ್ ಮುಗಿದೋಯ್ತು, ಪಿಕ್ಚರ್ ಆಗೋಯ್ತು. ಅದಾದಮೇಲೆ 30 ವರ್ಷ ಆಯ್ತಲ್ಲ. ಹಂಸಲೇಖ ಸರ್ ನಾವು ರಜನಿಕಾಂತ್ ಮನೆಗೆ ಹೋದ್ವಿ ಮಡ್ರಾಸ್. ಚೆನ್ನೈಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು. ಹೋದ್ವಿ. ಹೋದ ತಕ್ಷಣ ಬರ ರಜನಿಕಾಂತ್ ಮನೆಗೆ ನಾನು ಸುಮ್ಮನೆ ಇದ್ದೆ. ನೋಡಿದ್ರೆ ಹಿಂಗೆ ಏನೇ ಆ ಮೈಸೂರು ಬ್ರದರ್ಸ್ ಬಂದ್ಬಿಟ್ಟಿದೆಯಾ ಇಲ್ಲಿ ದಡಿಯಾ ಅಂದರು. ಕನ್ನಡದಲ್ಲೇ ನೋಡಿದ ತಕ್ಷಣದೇ ಇಲ್ಲಿ ಹೇಗಿದೆಯಾ, ಚೆನ್ನಾಗಿದೆ, ಎಲ್ಲ ಆರಾಮಾಗಿದೆಯಾ, ಸಾರ್ ಜೊತೆನೇ ಇದ್ದೀನಿ, ಬ್ರದರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲರನ್ನೂ ಕೇಳಿದ್ರು, ಎಲ್ಲ ಮಾತಾಡಿದ್ರು. ವೆರಿ ನೈಸ್, ಎನಿ ಪ್ರಾಬ್ಲಮ್ ಅಂದರು. ನೋ ಪ್ರಾಬ್ಲಮ್ ಅಷ್ಟೇ. ನಾವು ಯಾವತ್ತೂ ಯಾರನ್ನೂ ಏನು ಕೇಳೇ ಇಲ್ವಲ್ಲ. ಅದೇ ಇವ್ರದ್ದು ಇನ್ನೊಂದು ಗುಣ, ಎಂತೆಷ್ಟು ದೊಡ್ಡವ್ರು ಗೊತ್ತಿದ್ರು, ಕೆ ಮೂರ್ತಿಯಿಂದ ಹಿಡಿದು ಗುಂಡೂರಾವಿಂದ ಹಿಡಿದು ಮಿನಿಸ್ಟ್ರು ಎಲ್ಲರೂ ಅಷ್ಟು ಕ್ಲೋಸ್ ಆಗಿ ಏನು ಬೇಕು ಅಂತ ಕೇಳೋರು. ದಿನ ಒಬ್ಬರ ಹತ್ರ ಏನೋ ಇದು ಮಾಡ್ಕೊಂಡಿಲ್ಲ. ಗ್ರೇಟ್ ಸರ್. ನಾನು ಹುಡ್ದಾಗ್ಲಿಂದ ಒಂದು ಪೆನ್ಸಿಲ್ ಕೂಡ ಯಾವನ ಹತ್ರ ತೊಗೊಂಡಿಲ್ಲ. ಆಮೇಲೆ ಇವತ್ತಿಗೂ ಸರ್ ಕೂತ್ಕೊಂಡು ದೇವ್ರ ಮುಂದೆ ಹೇಳ್ತೀನಿ, ₹1 ಸಾಲ ಇಲ್ಲ, ಇಟ್ಕೊಳ್ಳೋದು ಇಲ್ಲ. ಎಷ್ಟೋ ಕೊಟ್ಟಿದ್ದೀನಿ, ವಾಪಸ್ ಬಂದಿಲ್ಲ, ಬೇಡ. ನಾನು ಮಾತ್ರ ನನ್ನ ಜೀವನದಲ್ಲಿ ಯಾವನ ಹತ್ರನೂ ಒಂದು ಯಾರ್ದು ಫೇವರ್ ತಗೊಂಡಿಲ್ಲ, ಇದ್ದಿದ್ದಷ್ಟರಲ್ಲಿ ಬದುಕಿದ್ದೀವಿ. ₹10 ಇದ್ರೆ ₹10 ಜೀವನ, 1000 ಇದ್ರೆ 1000 ಮಾತಾಡಿಸಿ ಅವ್ರ ಮನೇಲಿ ಟಿಫನ್ನು ಇದು ಮಾಡಿ ಸಾರ್ ಜೊತೆ ಇದ್ದು. ಅಂದರೆ 30 ವರ್ಷದ ಮೇಲೆ ನೋಡಿದ ತಕ್ಷಣ ಗುರ್ತಿಡಿಯೋದು ಅಂದರೆ ಏನು ವ್ಯಕ್ತಿತ್ವದಲ್ಲಿ ಬದಲಾವಣೆ ಇಲ್ಲ ಅಲ್ಲ ಸರ್? ಕೇಳಿದ್ರೆ ಏನಾರು ಕೊಡ್ತಿದ್ರೆ ಅದು ಎಲ್ಲಿ ನಿಮ್ದು ಜಾತಕದಲ್ಲಿ ಅದು ಇಲ್ವೇ ಅಲ್ವಲ್ಲ ಅಂದರು. ವೆರಿ ಫೈನ್ ಅಂದೆ, ವೆರಿ ನೈಸ್. ಎಲ್ಲರನ್ನೂ ಕೇಳಿದೆ ಅಂತ ಹೇಳಪ್ಪ, ಬ್ರದರ್ಸ್ನ ಎಲ್ಲ ಆಯಿತು. ಇನ್ನು ನಿಮ್ಮ ಅಣ್ಣನ ಮಕ್ಕಳು ಗೌತಮ್ ಆ್ಯಂಡ್ ಗೌರವ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಸಂಗೀತ ಕ್ಷೇತ್ರದಲ್ಲಿ ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ಸಂಗೀತದ ಪರಂಪರೆನ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಅಫ್ಕೋರ್ಸ್ ನಮ್ಮನ್ನೆಲ್ಲ ಬೆಳೆಸಿದ್ದು ಮೋಹನ್, ಸುದರ್ಶನ್ ಫ್ಯಾಮಿಲಿ. ಗೌತಮ ಗೌರವ ಹುಟ್ಟಿದ ಮೇಲೆ ಗೌತಮ ಫ್ಲೂಟ್ ಕಲಿಯೋಕ್ಕೆ ಏನೋ ಮ್ಯೂಸಿಕ್ ಬಂದೇ ಬಿಡ್ತು. ಹೆಂಗಾರು ಮಾಡಿ ನಾನು ಸೇರಿಸಲೇಬೇಕು ಅಂತ ಫಸ್ಟ್ ಹಂಸಲೇಖ ಹತ್ರಕ್ಕೆ ಗೌತಮ್ ಅವ್ರನ್ನ. ಹೌದು, ಒಂದು 10 ತಿಂಗಳಲ್ಲೇ ನುಡಿಸಿದ್ದು ಅಲ್ಲೇ ಅದೇ ಗರಡಿ. ಹಾಂ, ಹೇಳಿದೆ ಸಾರಿಗೆ ಅಂತ. ಇವು ನುಡಿಸಿದ್ದು ನೋಡಿ ತುಂಬ ಸುಸ್ತಾಗ್ಬಿಟ್ಟು ಲತಾ ಹಂಸಲೇಖ ಆಕಾಶ್ ಸ್ಟುಡಿಯೋಲ್ಲಿ ನುಡಿಸ್ದೆ ಒಂದು 7-8 ಆ್ಯನಿದು. ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಸರ್ ನಿಜವಲ್ಲೂ. ಏನಂತ ಆದ್ಬಿಟ್ರೆ ಫಸ್ಟ್ ನಾಳೆಯಿಂದ ಸ್ಟುಡಿಯೋ ಸೆಟಪ್ ಮಾಡಿಬಿಡಕ್ಕೆ ಇಮಿಡಿಯೇಟ್. ಅಲ್ಲಿಂದ ಇವನಿಗೆ ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಎಲ್ ಸುಬ್ರಹ್ಮಣ್ಯ ಪ್ರೋಗ್ರಾಮ್ ವರ್ಲ್ಡ್ ನಂಬರ್ 1 ಎಲ್ ಸುಬ್ರಹ್ಮಣ್ಯ. ಗೊತ್ತಲ್ಲ? ಗೊತ್ತು. ಅವರು ನಾವು 30 ವರ್ಷ 50 ವರ್ಷದ ಫ್ರೆಂಡ್ಸ್. ವೈದ್ಯನಾಥನ್ ತಮ್ಮ ಶಂಕರ್ 3 ಜನನ ನಮ್ಮ ತಂದೆ ಖರ್ಚು ಪ್ರೋಗ್ರಾಮ್ ಮಾಡೋರು ಆಗ ನಾವು ಚಿಕ್ಕ ಹುಡುಗರಾದಾಗ. ಸೊ ಅಲ್ಲಿಂದ ಇದರಿಂದ ಸುಬ್ರಹ್ಮಣ್ಯಂಗೆ ಹೇಳಿದೆ, ನಮ್ಮ ಗೌತಮ್ ನುಡಿಸ್ತಾನೆ ಅಂತ ಕರ್ಕೊಂಬಂದರು ಅವ್ರ ಮನೇಲಿ. ಅವ್ರಿಗೆ ಇಲ್ಲೇ ಎಲ್ಲ ನೋಡ್ಕೊತಾ ಇದ್ದಿದ್ದು, ಇವ್ರ ಅಕ್ಕನ ಮಗನೇ PA ನೋಡ್ಕೊತಾ ಇದ್ದಿದ್ದು ಸುಬ್ರಹ್ಮಣ್ಯಂ. ನೋಡಿಸಿದ ತಕ್ಷಣ ನೆಕ್ಸ್ಟ್ ಡೇ ಚೌಡಯ್ಯ ಪ್ರೋಗ್ರಾಮ್ 2 ದಿನ ರಿಹರ್ಸಲ್ ಮಾಡಿಸಿದ್ರು, ಪ್ರೋಗ್ರಾಮ್
ಅಲ್ಲಿ ಕಂಟಿನ್ಯೂ ಆಗು ಅಂತ ಹೇಳಿದೆ ನಾನು. ಓಕೆ. ಈ ಲೈನ್ ಬಿಟ್ಬಿಡು ಸಿನಿಮಾ, ಆ ಜಾಸ್ ಲೈನ್ ಕೊಟ್ಟೋಗು, ಇನ್ನೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಅಂತ ಎಲ್ಲ ಬಿಟ್ಟಿದ್ದೆ. ಆಮೇಲೆ ರವಿಚಂದ್ರನ್, ಅಲ್ಲಿಂದ ಅಲ್ಲಿ ಲಿಂಕ್ ಹೋಯ್ತು, ಚೆನ್ನಾಗಿ ಬೆಳೆದ್ರು, ಇಬ್ಬರು ಚೆನ್ನಾಗಿ ಮಾಡ್ತಾರೆ. ಎಲ್ಲದಕ್ಕಿಂತ ನಮ್ಮ ಥರನೇ ಬುದ್ಧಿ ಇಬ್ಬರು. ಅದೇ ಬುದ್ಧಿ ಬಂದ್ಬಿಡ್ತು, ಯಾರನ್ನೂ ಏನು ಕೇಳ, ಯಾರನ್ನೂ ಏನಿಲ್ಲ. ಒಂಥರ ಇವ್ರ ಫ್ಯಾಮಿಲಿದೆ ಹಂಗೆ ಎಲ್ಲಾರು ಹೋಮ್ ಸಿಕ್ಕು, ಅದಕ್ಕೆ ಎಲ್ಲೂ ಯಾರು ಇವ್ರುಗಳು ಎಲ್ಲೂ ಮುಂದೆ ಹೋಗ್ಲಿಲ್ಲ, ಅವರು ಹೋಗ್ತಾ ಇಲ್ಲ, ಎಲ್ಲ ಮನೆಯಲ್ಲಿ ಅಟ್ಯಾಚ್ಡ್ ಅಂತಾರೆ. ಆಮೇಲೆ ಇನ್ನೂ ಹಿಂದೆ ಬಂದರೆ ಹಾಯಬೇಡಿ, ಮುಂದೆ ಬಂದರೆ ಒದೆಯಬೇಡಿ, ಪುಣ್ಯ ಕುಟಿಗಳ ಥರ. ಅದೇ ಇವಾಗಿಂದ ನಮ್ಮ ಮಗ ಇದ್ದಾಗಲೇ ಹೇಳೋಣ, ನೀವಿಬ್ರು ಎಲ್ಲೂ ಆಚೆನೆ ಹೋಗ್ಬೇಡಿ ಅಂತ. ಯಾಕೋ ಅಂದ್ರೆ ನಿಮ್ಗೆ ಈ ವರ್ಲ್ಡಲ್ಲಿ ಬದುಕಕ್ಕೆ ಆಗಲ್ಲ. ಇವಾಗ ಹೆಂಗಿದೆ ಅನ್ನೋದು ಐಡಿಯಾನೇ ಇಲ್ಲ ನಿಮಗೆ, ಹೊರಗಡೆ ಹೆಂಗಿದ್ದಾರೆ ಜನ ಅಂತ. ನಂಗೆ ಈಗಲೂ ಇವ್ರನ್ನೊಬ್ಬರನ್ನೇ ಕಳ್ಸಕ್ಕೆ ಆ್ಯಕ್ಚುಲಾಗಿ ಭಯ. ಕರೆಕ್ಟ್ ಕರೆಕ್ಟ್. ಜನ ಅಷ್ಟು ಇದ್ದಾರೆ. ಇವರ ಮುಗ್ಧತೆಗೆ ಇವತ್ತು ಈ ಪ್ರಪಂಚ ಇಲ್ಲಮ್ಮ. ಇಲ್ಲ, ಅದ ಹಿ ಕೆನಾಟ್ ಹ್ಯಾಂಡಲ್. ಬಟ್ ಗೌತಮ್ ಗೌರವ್ ಈಗಲೂ ಅದು ನಮ್ಮ ಥರನೇ ಇದ್ದಾರೆ. ಅವ್ರಿಗೂ ಅಪ್ಪ ಅಮ್ಮ ಬಿಟ್ಟು ಏನು ಬೇಡ. ಟೈಮ್ ಎನಿವೆ, ಸಾರಿ ಇಫ್ ನಾನು ಕೆಲವು ಎಮೋಷ್ನಲ್ ವಿಚಾರಗಳನ್ನ ನಿಮ್ಗೆ ಡ್ರ್ಯಾಗ್ ಮಾಡಿ ಮನಸ್ಸಿಗೆ ಬೇಜಾರಾಗಿದ್ರೆ ಸಾರಿ. ಇಷ್ಟನ್ನ ನಾನು ಕೇಳಬೇಕು ಅಂತ ಅನಿಸಿದ್ದು ಜನಗಳಿಗೋಸ್ಕರ. ಯಾಕೆಂದರೆ ತುಂಬ ನಿಮ್ಮ ಮಗನ ಬಗ್ಗೆ ತಿಳ್ಕೊಳ್ಳೋ ಒಂದು ಕುತೂಹಲ ಜನಗಳಿಗಿತ್ತು. ಅಂದರೆ ಎಲ್ರಿಗೂ ಶಾಕಿಂಗ್ ಅಲ್ವಾ, ಸಡನ್ನಾಗಿ ನಾವು ನೋಡಿದ್ದು ಹುಡುಗ ರಾತ್ರಿಯಾಗಿ ಬೆಳಕು ಕಳೆಯೋದ್ರೊಳಗಡೆ ಅವ್ರು ಇಲ್ಲ ಅನ್ನೋ ಸುದ್ದಿ ಬಂದಿದ್ದು ತುಂಬ ಜನಕ್ಕೆ ತಡ್ಕೊಳಕ್ಕಾಗಿಲ್ಲ. ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್, ಎಷ್ಟೋ ಜನಕ್ಕೆ ಅವ್ರು ಇವಾಗ ಇಲ್ಲ ಅನ್ನೋದು ಗೊತ್ತಿರಲ್ಲ. ಎಲ್ಲೋ ಚೆನ್ನಾಗಿದ್ದಾರೆ, ಎಲ್ಲೋ ಮದುವೆ ಫಾರಿನಲ್ಲಿದ್ದಾರೆ, ಈ ಥರ ಕಲ್ಪನೆಯಲ್ಲೇ ಕೆಲವು ನಮ್ಮ ಮುಗ್ಧ ಆಡಿಯನ್ಸು ಇರುವಂಥ ಒಂದು ಸಂದರ್ಭದಲ್ಲಿ ಇದನ್ನು ಒಂದು ವಿಷಯನ ನೀವು ಇಷ್ಟು ಸ್ಪೋರ್ಟಿವ್ ಆಗಿ ಹೇಳಿದ್ರಿ. ತುಂಬ 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 ಥ್ಯಾಂಕ್ಸ್. ಫೈನಲಿ ಗೋಪಿ ಸರ್, ನಿಮ್ಮನ್ನು ನೋಡಿದಂಥ ಅಥವಾ ನಿಮ್ಮ ಮಗನ್ನ ಇಷ್ಟಪಟ್ಟಂಥ ನೂರಾರು ಜನಗಳು, ಸಾವಿರಾರು ಜನಗಳಿದ್ದಾರೆ. ಅವ್ರುಗಳಿಗೆಲ್ಲ ಆ ಮಗನ ತಂದೆ ತಾಯಿಯಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ನೀವೇನು ಹೇಳ್ತೀರಮ್ಮ ತಾಯಿ? ಏನಿಲ್ಲ, ಎಲ್ಲರಿಗೂ ಒಳ್ಳೆಯ ಮಕ್ಕಳಿದ್ದು ಎಲ್ಲ ಚೆನ್ನಾಗಿರಲಿ, ನೋಡಿರೋರೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಎಲ್ಲರ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಷ್ಟೇ. ನೀವೇನು? ಎಲ್ಲ ಫೇಟು, ನಾವೇನು ಮಾಡೋಕ್ಕಾಗಲ್ಲ. ಇರೋ ಮಕ್ಕಳೆಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಳ್ಳಿ ಅಷ್ಟೇ. ಅಷ್ಟೇ ಬೇಕಾಗಿತ್ತು. ಸೂಪರ್. ಈಗ ಹೊಸದಾಗಿ ಸಂಗೀತ ಅಭ್ಯಾಸ ಮಾಡಬೇಕು, ಸಂಗೀತ ಕ್ಷೇತ್ರದಲ್ಲಿ ಬರಬೇಕು, ಕೆಲಸ ಮಾಡಬೇಕು ಅಂತಿರೋ ಮಕ್ಕಳುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಖಂಡಿತ ಬೇಸಿಕ್ಕಿನ ಕಲೀಲಿ, ಸ್ಟ್ರೈಟಾಗಿ ಎದುಕಬೇಡಿ. ಎಲ್ಲ ಒಂದು ಬೇಸಿಕ್ಕು, ಒಂದು ಗುರುಗಳನ್ನು ಹಿಡೀರಿ, ಪಾಠ ಚೆನ್ನಾಗಿ ಮಾಡಿ ಶ್ರದ್ಧೆಯಿಂದ ಕಲೀರಿ. ನೀವು ಅರ್ಧ ಗಂಟೆ ಕಲಿತೀರೋ, 20 ನಿಮಿಷ ಕಲಿತೀರೋ, ಏನು ಕಲಿಬೇಕು ಮೈಂಡಲ್ಲಿ. ಸಂಗೀತ ಈಸ್ ಎ ಮೆಡಿಟೇಷನ್. ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ನಿಮ್ಮ ಬಾಡಿಗೆ ನೀವೇನು ಯೋಗ ಏನು ಮಾಡ್ತೀರೋ, ದಟ್ ಈಸ್ ಮ್ಯೂಸಿಕ್ ಆಲ್ಸೋ ಈಕ್ವಲ್ ಟು ದಟ್. ವಂಡರ್ಫುಲ್, ವೆರಿ ಗುಡ್, ವಂಡರ್ಫುಲ್ ಸ್ಟೇಟ್. ಸೊ ನಿಮ್ಗೆ ಅರ್ಧ ಗಂಟೆ ನೀವು ಕಾನ್ಸಂಟ್ರೇಷನ್ ರಾಗದಿದ್ದಾಗ ಪ್ರಪಂಚ ಏನು ಅಂತಲೇ ಏಕಾಗ್ರತೆ ಸಿಗುತ್ತೆ ನಿಮಗೆ. ಪ್ರಪಂಚ ಏನು, ಯಾರ ಪಕ್ಕದಲ್ಲಿದ್ರೆ ಏನು ಗೊತ್ತಾಗಲ್ಲ. ಬಿಕಾಸ್ ಆ ಮ್ಯೂಸಿಕ್ ಒಳಗಡೆ ಹೊರಟೋಗಿರುತ್ತೆ. ಸೊ ಟ್ರೈ ಟು ಡೆವಲಪ್ ಮ್ಯೂಸಿಕ್ ಇವರಿಗೆ. ಫೈನಲಿ 2 ಪ್ರಶ್ನೆ. ನಿಮ್ಮ ಮಗ ನಿಮಗೆ ಒಬ್ಬ ಕಲಾವಿದನಾಗಿ ಇಷ್ಟ ಆಯ್ತಾ, ಒಬ್ಬ ಟೆಕ್ನಿಷಿಯನ್ ಆಗಿ ಇಷ್ಟ ಆಯ್ತಾ? ಟೆಕ್ನಿಷಿಯನ್, ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್. ನಿಮಗೆ ಸರ್? ನನಗೂ ಟೆಕ್ನಿಷಿಯನ್. ನಿಮ್ಮ ಮಗನ ಚಿತ್ರಗಳನ್ನ, ಅವ್ರ ಪಾತ್ರಗಳನ್ನ ತೆರೆ ಮೇಲೆ ನೋಡಿದಾಗ ಏನು ಅನಿಸೋದು ನಿಮಗೆ? ತುಂಬ ಖುಷಿ ಆಗೋದು. ನಮಗೆ ಗೊತ್ತಿಲ್ಲದೆ ಈ ಹ್ಯಾಡ್ ಎ ಟ್ಯಾಲೆಂಟ್ ಅಂತ. ವಿ ಆರ್ ವೆರಿ ಹ್ಯಾಪಿ. ನಂಗೆ ಗೊತ್ತಿರಲಿಲ್ಲ, ಮನೇಲಿ ಹೆಂಗಿರ್ತಿದ್ದೋ ಅಲ್ಲೂ ಹಂಗೆ ಇರ್ತಾ ಇದ್ದ. ಹಿಂಗೆಲ್ಲ ಆ್ಯಕ್ಟೆಲ್ಲ ಮಾಡ್ತಾನ ಅಂತ ಅನಿಸ್ತಾ ಇತ್ತು. ಈ ಹಲೋ ಡ್ಯಾಡಿ ಕಂಪೋಸಿಂಗಲ್ಲಿ ನಿಮ್ಮ ಮಗನೇ ಆ ಸಾಂಗಲ್ಲಿ ಅಂತ ಗೊತ್ತಾ? ನೀವು ಆ ಸಾಂಗ್ ಕೆಲಸ ಮಾಡಿರ್ತೀರ, ಅವಾಗ ಗೊತ್ತಿತ್ತಾ ನಿಮ್ಮ ಮಗನೇ ಆ ಪಾತ್ರ ಮಾಡೋದು ಅಂತ? ಅವಾಗ ಎಷ್ಟು ಎಕ್ಸ್ಟ್ರಾ ಜವಾಬ್ದಾರಿ ಇತ್ತು ನಿಮಗೆ? ನಾನೇನು ಹೇಳೋಕ್ಕಾಗಲ್ಲ, ನನ್ನ ಮಗನಿಗೋಸ್ಕರ ಚೆನ್ನಾಗಿ ಮಾಡಿ ಸರ್ ಅಂತ ಅಲ್ಲ. ಮಗನದಲ್ವೇನೆ ಒಳ್ಳೆ ಸಾಂಗ್ ಮಾಡೋಣ ಅಂದರು, ಬರ್ಕೊಟ್ರು. ಆಮೇಲೆ ಇದ್ದಿದ್ದ ಶಾಲೆಗೆ ರಜಾ ರೆಕಾರ್ಡಿಗೆಲ್ಲ ನಾನೇ ಮಾಡಿದ್ದೆ. ನೋಡು, ಹಾಯ್ ಚಿನ್ನೂನಲ್ಲೂ ಆ್ಯಕ್ಟ್ ಮಾಡಿದ್ರಲ್ಲ, ಹರಿಹರನ್ ಅವರೇನೋ ಬಂದು ಹಾಡು ಹೇಳ್ಕೊಟ್ಟಿದ್ದ 2 ಸಾಂಗ್ ಹಾಡಿದ್ರು. ಹೇಳಿದ್ದೆ ಅವ್ರಿಗೆ, ನಮ್ಮ ಮಗ ಪಿಕ್ಚರ್ ಮಾಡಿದ್ದಾನೆ ಅಂತ. ಆದರೆ ಅವ್ರನ್ನ ಕರೆಸಿ ಕೇಳೋಷ್ಟು ದುಡ್ಡು ಕೊಡೋಷ್ಟು ನಮ್ಮ ಪ್ರೊಡ್ಯೂಸರ್ ಹತ್ರ ಇರಲಿಲ್ಲ. ಅವಾಗ ಅವ್ರು ವೆರಿ ಎಕ್ಸ್ಪೆನ್ಸಿವ್. 1 ಲಕ್ಷ ರೂಪಾಯಿ ಮಿನಿಮಮ್ ಬೇಕಾಗೋದು 2 ಹಾಡಿಗೆ. ಬಾಂಬೆಯಿಂದ ಬಂದು ಇಲ್ಲಿ ಹೋಟ್ಲು ಮಾಡಿ ಎಲ್ಲ ಅವತ್ತಿನ ಇದಕ್ಕೆ 40,000 ಅಂದರೆ 80,000, ಹೋಟ್ಲಲ್ಲಿ 1 ಲಕ್ಷ. ಪ್ರೊಡ್ಯೂಸರ್ ಹತ್ರ 20,000 30,000 ರೂಪಾಯಿ ಇಲ್ಲ ಅಂತ. ಒಂದಿನ ಫೋನೇ ಮಾಡಿಬಿಟ್ರು, ಬೆಂಗಳೂರಿಗೆ ಬಂದಿದ್ದೀನಿ, ಯಾವ ಸ್ಟುಡಿಯೋ? ಆಕಾಶ್ ಸ್ಟುಡಿಯೋಲಿ. ಅದಕ್ಕೆ ಬಂದ್ಬಿಡು ಅಂದರು. ಇಲ್ಲ ಸರ್, ಇನ್ನೊಂದ್ಸಲಿ ಎಲ್ಲೆಲ್ಲ ಟೈಮ್ ಇಲ್ಲ, ನಾನು ನೀವು ಬಾ ನಾನು ಅಂತ. ನಾನು ಗಾಬರಿ ಬಿದ್ದು ಓಡೋಟೋದೆ.
ನಾನು ಹೇಳಿದೆ ಹಿಂಗೆ ಪ್ರಾಬ್ಲಮ್ ಇದೆ, ಅಮೌಂಟ್ಗೆ ಮುಗಿದಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಡಿ ನೀವು ಫಸ್ಟ್ ಹಾಡು ಹಾಕಪ್ಪ ಅಂದರು. 2 ಹಾಡು ಹೇಳ್ಬಿಟ್ಟು ಇಳಿದ್ಬಿಟ್ಟು ಹೊಟ್ಟೆ ಹೋದರು. ಸಾರ್ ಅಂತಿದ್ದೀನಿ, ಏನೂ ಕೇಳಲಿಲ್ಲ, ದುಡ್ಡು ಇಸ್ಕೊಳ್ಳಿಲ್ಲ, ಏನು ನಿಮ್ಮ ಎಷ್ಟೋ 100 ಹಾಡು ಹಾಡಿಸ್ತಿದ್ದೀಯ, 2 ಹಾಡು ಹೇಳಿದ್ರೆ ನಿಮ್ಮ ಮಗನಿಗೆ ಏನಾಗಲ್ಲ. ಆ ಥರ ಎಲ್ಲ ಕೆಲಸ ಮಾಡಿದ್ದಾರೆ ನನಗೋಸ್ಕರ. ಚಿತ್ರಮ್ಮ ಅದೇ ಥರ ಮಾಡಿದ್ದಾರೆ, ಹೆಲ್ಪು ಎಲ್ಲರೂ ಮಾಡಿದ್ದಾರೆ. ಜೇಸುದಾಸ್ ಪ್ರೋಗ್ರಾಮ್ಗೆ ಹೋಗೋವೆ, ಜೇಸುದಾಸ್ ನನ್ನ ಗಿಟಾರ್ ಎತ್ತು ಕಾರಲ್ಲಿ ಇಟ್ಟಿದ್ದಾರೆ. ಸಾರ್ ನಂಗೆ ಕಾಲು ಮುಗಿತಾಯಿದ್ರೆ ಎಲ್ಲ ಕಲಾವಿದರು ಅಂದರೆ ಅವ್ರ ಮೈಂಡೆಲ್ಲ ಬರೀ ಮ್ಯೂಸಿಕ್ಕು ಆರ್ಟ್ ಅಷ್ಟೇ. ಅವನು ದೊಡ್ಡವನು, ಇವನು ಚಿಕ್ಕವನು ಅಂತ ಭೇದ ಭಾವನೆ ಇಲ್ಲ. ರಾಜ್ಕುಮಾರ್ ಅಷ್ಟು ಕೈ ಮುಗಿದೆ, ಇನ್ನೇನು ಮಾತಾಡೋಕ್ಕೆ ಒಬ್ಬರೇ ಅಣ್ಣ ದೇಶಕ್ಕೆ. ಸರ್ ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ಸೊ ನಮ್ಮ ಕಡೆಯಿಂದ ಈ ಒಂದು ಇಂಟರ್ವ್ಯೂ ಯಾವಾಗಲೂ ಮೆಮೊರಬಲ್ ಆಗಿರಲಿ, ಅಥವಾ ನಮ್ಮ ಒಂದು ಕಾರ್ಯಕ್ರಮದ ನೆನಪು ನಿಮಗೆ ಸದಾ ಇರಲಿ ಅಂತ ನನ್ನ ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆ. ಸೊ ನಿಮ್ಮಿಬ್ಬರಿಗೂ ಸರ್ಪ್ರೈಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಹೆಂಗಿದೆ ಅಂತ ಹೇಳಿ. ಓಪನ್ ಮಾಡಿ ಸರ್ ನೀವೇ. ಏನಿದೆ ಇದು ಸೊ ನಿಮ್ಮ ಮನೆಯಲ್ಲೆಲ್ಲರೂ ಒಂದು ಪುಟ್ಟ ಜಾಗ ಅದು ಕೊಟ್ಟರೆ ನಮ್ಮ ಜ್ಞಾಪಕವಾಗಿ ಯಾವಾಗಲೂ ಇರುತ್ತೆ. ಎಲ್ಲದಕ್ಕೂ ಜಾಗ ಮಾಡ್ತೀವಿ. ಸೊ ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಮಾ, ಇಷ್ಟೊತ್ತು ನೀವು ಮಾತಾಡೋದಕ್ಕೆ. ಗೋಪಿ ಸರ್, ನನಗೂ ನಿಮ್ಮ ಜೊತೆ ಮಾತಾಡಿದ್ದು ತುಂಬ ವಿಚಾರಗಳನ್ನ ಕಲ್ತ್ಕೊಂಡೆ, ತಿಳ್ಕೊಂಡೆ. ನಿಮಗೇನು ಅನಿಸ್ತು ನನ್ನ ಜೊತೆ ಮಾತಾಡಿದ್ದು? ಅಯ್ಯೋ ತುಂಬ ಖುಷಿ ಆಗ್ತಾಯಿದೆ. ನೀವು ಹೇಳಿದ್ರಲ್ಲ, ತೆರೆಮರೆಗೆ ಆಗಿ ಯಾರೂ ರೆಕಗ್ನೈಸ್ ಮಾಡಿ ಅಂತ ಅಯ್ಯೋ ಕೆಲಸ ಮಾಡಿಕೊಟ್ಟಿದ್ದೀರಾ. ಫಸ್ಟ್ ಅಭಿನಂದನೆ ನಿಮಗೆ ಸಲ್ಲಿಸ್ಬೇಕು. ಯಾಕೆಂದರೆ ಇವತ್ತಿನ ನೋಡಿಲ್ಲ ನಿಮ್ಮನ್ನು, ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಅದಕ್ಕೆ ನಮಗೊಂದು ಅವಕಾಶ ಕೊಡಿದ್ದೀವಿ. ಅಯ್ಯೋ ನೀವು ಕೈ ಮುಗಿಬಿಡಿ. ನಿಮ್ಮ ಚಾನಲ್ಗೆ, ಸಬ್ಬಿಗರಿಗೆ ಎಲ್ಲರಿಗೂ ಒಂದು. ಅಮ್ಮ ನಿಮ್ಗೇನು ಅನಿಸ್ತು ನಮ್ಮ ಜೊತೆ ಮಾತಾಡಿದ್ದು? ತುಂಬ ಖುಷಿ ಆಯಿತು. ನಾವು ಯಾವತ್ತೂ ಅದೆಲ್ಲ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾತಾಡಿಲ್ಲ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ನಮ್ಮನ್ನು ಜ್ಞಾಪಿಸ್ಕೊಂಡು ಅವ್ರು ನಮ್ಮ ಮಗನ್ ಜ್ಞಾಪಿಸ್ಕೊಂಡು ಕೇಳಿದ್ರಲ್ಲ, ಅದಕ್ಕಿಂತ ಖುಷಿ ಇನ್ನೇನಾಗ್ಬೇಕು. ಎಲ್ಲ ಜನಗಳಮ್ಮ ನಿಮ್ಮ ಮಗನ್ನ ಅದೇ ಇನ್ನು ಜ್ಞಾಪಕ ಇಟ್ಕೊಂಡು ಅದೇ ಒಂದು ದೊಡ್ಡ ಖುಷಿ. ಅವ್ರು ಹೋಗಿಲ್ಲಮ್ಮ, ದೈಹಿಕವಾಗಿಲ್ಲ ಅಷ್ಟೇ, ಅವ್ರು ಇವತ್ತಿಗೂ ಅವ್ರ ಚಿತ್ರ, ಅವ್ರ ಪಾತ್ರ, ಅವ್ರ ಅಭಿನಯದ ಮೂಲಕ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಅವ್ರು ಎಲ್ಲೂ ಹೋಗಲ್ಲ. ಈಸ್ ಆಲ್ವೇಸ್ ದೇರ್, ಈಸ್ ಅಲೈವ್. ಅವ್ರನ್ನ ನಾವು ಯಾವತ್ತಿಲ್ಲ ಅನ್ಕೊತೀವಿ, ಅವತ್ತು ಅವ್ರು ಇರಲ್ಲ. ಅವ್ರು ಇದ್ದಾರೆ ಅಂದ್ಕೊಂಡ ತಕ್ಷಣ ಬಹುಶಃ ನಾನು ಯಾವಾಗಲೂ ಅದೇ ಹೇಳ್ತೀನಮ್ಮ. ಇದು ಕೆಲವ್ರಿಗೆ ಮೆಲೋಡ್ರಾಮಾ ಅನಿಸುತ್ತೋ ಅಥವಾ ಏನು ಅನಿಸುತ್ತೆ ಗೊತ್ತಿಲ್ಲ, ಎಲ್ಲ ಅವ್ರಿಗೂ ಇಚ್ಛೆ ಇತ್ತೇನೋ ನಮ್ಮ ಅಪ್ಪ ಅಮ್ಮನ ಕಥೆನ ನನ್ನ ಮೂಲಕ ದಾಖಲಿಸ್ಬೇಕು ಅಂತ. ಹಂಗೆ ಯಾರೋ ನನಗೆ ಮೆಸೇಜ್ ಕಳಿಸಿ, ಅಲ್ಲಿ ನನಗೆ ಟ್ಯಾಗ್ ಮಾಡಿ, ನಾನು ಗೋಪಿ ಸರ್ಗೆ ಫೋನ್ ಮಾಡಿ, ಇಷ್ಟು ವರ್ಷ ನನಗೆ ಪರಿಚಯ ಅವರು, ಇಷ್ಟು ನಾನು ಬೇರೆಯವ್ರದ್ದು ಎಲ್ಲರದೂ ಮಾಡ್ತಾಯಿದ್ದೀನಿ. ಬಟ್ ಯಾಕೆ ಇವಾಗ, ವೈ ನಾವು? ಇಟ್ಸ್ ಎ ಟೈಮ್ ಅಷ್ಟೇ. ನಾನು ನಂಬೋದು ಅದನ್ನು, ಸಮ್ ಕಾಸ್ಮಿಕ್ ಎನರ್ಜಿ ಇಸ್ ದೇರ್. ಅದರಿಂದ ನಾವು ಬಂದಿದ್ದೀವಿ, ಸೇರಿದ್ದೀವಿ. ಖಂಡಿತ. ಥ್ಯಾಂಕ್ ಯು ಗೋಪಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು ಮಾ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಗೋಪಿ ಕೃಷ್ಣ ಅವರ ಬದುಕು, ನಮ್ಮ ನಿತಿನ್ ಗೋಪಿ ಅವರ ಬದುಕು. ಮೇಡಮ್ ಅವ್ರಿಗೆ, ಗೋಪಿ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಕುಟುಂಬ, ಸಂಗೀತದ ಕುಟುಂಬ, ಸಂಗೀತ ಎಷ್ಟು ಶುದ್ಧ ಪರಿಶುದ್ಧವೋ ಈ ಕುಟುಂಬನೂ ಅಷ್ಟೇ ಶುದ್ಧ ಪರಿಶುದ್ಧ. ಅವರು ಮುಕ್ತವಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ನಿಮಗೆ ಈ ಸಂಭಾಷಣೆ, ಈ ಮಾತುಕತೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ಈ ರೀತಿ ದಿಗ್ಗಜರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೇಗೆ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಸರಣಿನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ಹೊಸ ವಿಶೇಷ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ನಿಮ್ಮ ರಘುರಾಮ್ ನಿಮ್ಗೆ ಹೇಳ್ತಾ ಇದ್ದಾನೆ, ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.